ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನೀನಾದಿನ ಧಾರಾವಾಹಿ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ರೂಮಲ್ಲಿ ವಿಕ್ರಮು ಕುಡಿದ ನಶೆಯಲ್ಲಿ ರೂಮಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಅವನು ಕನ್ವರ್ಸ್ತಿರ್ತಾನೆ. ಅಮ್ಮ ಬಿಟ್ಟೋದ್ರು, ಅದಕ್ಕೆ ನಾನು ಈ ಥರ ಬ್ಯಾಡ್ ಆದೆ ಅಂತ ಹೇಳಿ ಸುಮಾರು ಸಲ ಈ ಥರ ಕನ್ವರ್ಸ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡ ವೇದಾಗಿ ಅವಳಿಗೆ ಯೋಚನೆ ಆಗ್ತಿರುತ್ತೆ. ಅಂದರೆ ಇವನು ಅವ್ರ ಅಮ್ಮ ಬಿಟ್ಟೋಗಿದ್ದಕ್ಕೆ ಇವ್ನಿಗೆ ಈ ಥರ ಆಯಿತಾ, ನಾನೇನಾದರೂ ಅವ್ರ ಅಮ್ಮ ಹುಡುಕಿದ್ರೆ ಅವನು ಬದಲಾಗ್ತಾನ ಅಂತ ಹೇಳಿ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಅಡ್ರೆಸ್ ಎಲ್ಲ ಏನಿಲ್ಲ, ಇವ್ರ ಅಮ್ಮನ ಹೇಗೆ ಹುಡ್ಕೋದು ಅಂತ ಹೇಳಿ ಕುತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳಿಗೊಂದು ಫೋಟೋ ಸಿಗುತ್ತೆ. ಆ ಫೋಟೋ ಹಿಂದೆ ನೋಡಬೇಕಾದ್ರೆ ಅಲ್ಲಿ ಒಂದು ಸ್ಟುಡಿಯೋ ನೇಮ್ ಇರುತ್ತೆ. ಸ್ಟುಡಿಯೋ ಹೆಸರು ನೋಡಿಕೊಂಡು ಅವಳು ಸ್ವಲ್ಪ ಯೋಚನೆ ಮಾಡ್ತಾಳೆ. ಈ ಸ್ಟುಡಿಯೋ ಹೆಸರು ಇಟ್ಕೊಂಡು ನಾನು ಹೋಗಿ ಫೋಟೋ ಹುಡುಕ್ಬೋದು, ಇಲ್ಲಿ ಯಾರು ಮಾಡಿಸಿದ್ದು, ಹೇಗೆ ಸಿಕ್ತು ಅಂತೇಳಿ ಅವ್ರನ್ನ ಕೇಳಿದ್ರೆ ಸ್ವಲ್ಪ ಹೇಳ್ಬೋದಲ್ವಾ ಅಂತ ಅಂದ್ಕೊಂಡು ಅವಳ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಸೊ ಇದರಿಂದ ಆದರೂ ಅವ್ರ ಅಮ್ಮಂಗೆ ಸಿಗಲಿ, ದೇವರು ಇದಾದರೂ ಒಂದು ಹೆಲ್ಪ್ ಮಾಡು ನನಗೆ, ಅವನಿಗೆ ಅವ್ರ ಅಮ್ಮ ಸಿಗೋದಕ್ಕೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಕಡೆ ಐಶು ಮನೆ ಬಿಟ್ಟು ಹೋಗ್ತೀನಿ ಅಂತ ಅವಳು ಬ್ಯಾಗ್ ತೊಗೊಂಡು ಹೋಗ್ಬೇಕಾದ್ರೆ ದೇವಕಿ ಬಂದು, ಅಯ್ಯೋ ಐಶು ನಿಂತ್ಕೊ ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೆ ನೀನು ನನ್ನ ಜೀವನದಲ್ಲಿ ಕಲ್ಲಿಟ್ಬಿಟ್ಟೆ ಅಮ್ಮ, ಕಲ್ಲು ತಂದು ಹಾಕ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ. ಹಾಂ ನಾನೇನು ಕಲ್ಲು ತಂದು ಹಾಕ್ತೆ ಐಶು ಅಂತ ಕೇಳ್ತಿರ್ತಾಳೆ. ಅಲ್ಲ ವಿಕ್ರಮು ಇಷ್ಟೊಂದು ಶ್ರೀಮಂತ ಅಂತ ಗೊತ್ತಿದ್ರು ಅವನ್ನ ನನ್ನ ಕೊಟ್ಟು ಮದುವೆ ಮಾಡ್ಬೋದಿತ್ತಲ್ಲ, ಯಾಕೆ ಹಿಂಗೆ ಮಾಡಿದೆ ಅಂತ ಅವ್ರ ಅಮ್ಮಂಗೆ ಕೇಳ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ಆ ರೌಡಿನ ನೀನು ಮದುವೆ ಆಗ್ತೀಯ ಅಂತ ಅವ್ರ ಅಮ್ಮ ಹೇಳ್ತಿರ್ಬೇಕಾದ್ರೆ, ಅಮ್ಮ ರೌಡಿ ಆದರೆ ಏನು, ಪರೌಡಿ ಆದರೆ ಏನು, ದುಡ್ಡಿದ್ರೆ ಸಾಕಲ್ಲ, ಈ ಡಿಗ್ರಿ ತೊಗೊಂಡು ಏನು ಮಾಡಲಿ ನಾನು ಹೇಳಿ ಅಂತ ಹೇಳ್ತಿರ್ತಾಳೆ. ಅದೇನೋ ಸರಿ ಬಿಡು, ನೀನು ಹೇಳಿದ್ದೇನೋ ನಿಜ ಅಂತ ಅವ್ರ ಅಮ್ಮ ಹೇಳ್ತಿರ್ತಾರೆ. ನನಗೆ ಅದೇ ವೇದ ಮೆರೆಯೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಅದಕ್ಕೆ ನಾನು ಸೀದಾ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ, ನಾನು ಅವ್ರ ಜೊತೆನೇ ಇರ್ತೀನಿ ಅಂತ ಹೇಳ್ತಾಳೆ. ನೀನು ಅವ್ರ ಜೊತೆ ಹೇಗೆ ಹೋಗ್ತೀಯ, ಅವ್ರ ಮನೆಗೆ ಹೇಗೆ ಸೇರ್ಕೊತೀಯ ಅಂತ ಅವ್ರ ಅಮ್ಮ ಕೇಳ್ತಾರೆ. ನಾನು ಈಗೋ ಒಂದು ಸೇರ್ಕೊತೀನಿ ಅಂತ ಹೇಳ್ತಾರೆ. ಹೇಗೋ ಒಂದು ಸೇರ್ಕೊಳ್ಳೋದಕ್ಕಾಗಲ್ಲ, ಲೈಸೆನ್ಸ್ ಇರಬೇಕು, ಲೈಸೆನ್ಸ್ ಅಂದರೆ ತಾಳಿ ನೋಡು, ನನ್ನ ಕತ್ತಲಿದೆ ನೋಡು ಆ ಥರ ತಾಳಿ ಇರಬೇಕು ಅಂತ ಹೇಳ್ತಾರೆ. ಅದು ವೇದ ಕತ್ತಲಿದೆ ಆ ಥರ, ಅದಕ್ಕೆ ಅವಳು ಅಲ್ಲಿರ್ಬೋದು, ನೀನು ಹೋಗೋದಕ್ಕಾಗಲ್ಲ ಅಂತ ಅವ್ರ ಅಮ್ಮ ಅವಳಿಗೆ ಬಿಡಿಸಿ ಹೇಳ್ತಿರ್ತಾರೆ. ಹೇಗೆ ನನಗೆ ಪರವಾಗಿಲ್ಲ, ಅವಳು ಕುತ್ಕಲಿರೋ ತಾಳಿನ ಕಿತ್ತಾದರೂ ಸರಿ ಪರವಾಗಿಲ್ಲ, ನಾನು ಕಟ್ಟಿಸ್ಕೊಂಡು ನಾನು ಆ ಮನೆಯಲ್ಲೇ ಇರ್ತೀನಿ, ನಾನು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೀನು ಹೋಗೋದಕ್ಕಾಗಲ್ಲ, ನೀನು ಸಮಾಧಾನವಾಗಿ ಇರು, ಸಡನ್ನಾಗಿ ಹೋದ್ರೆ ಎಲ್ಲರೂ ಏನಾದರೂ ಅಂದ್ಕೊತಾರೆ, ನಿನಗೆ ನಾನು ದಾರಿ ತೋರಿಸ್ತೀನಿ, ನಾನೇ ನಿನ್ಗೆ ಆ ಮನೆಗೆ ಸೇರೋ ಥರ ಹೇಗಾದರೂ ಮಾಡ್ತೀನಿ ಅಂತ ಅಂತಾಳೆ. ನೀನು ಹೇಗೆ ಮಾಡ್ತೀನಿ, ನೀನು ಇಷ್ಟು ದಿನ ಮಾಡಿದ್ರು ಇನ್ನು ಮುಂದೆ ಮಾಡ್ತೀನಿ ನೀನು ಹೇಳು ಅಂತ ಹೇಳ್ತಿರ್ತಾಳೆ. ಇಲ್ಲ ನಾನು ನಿಜ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಅವಳನ್ನ ಮನೆ ಕರ್ಕೊಂಡು ಹೋಗ್ತಿರ್ತಾಳೆ. ದೇವಕಿನೂ ಹೋಗ್ತಾಳೆ ಜೊತೆಲಿ. ಈ ಕಡೆ ವಿಕ್ರಮ್ ಅಣ್ಣನು ಮತ್ತು ಅವ್ರ ಅಪ್ಪನೂ ಕುತ್ಕೊಂಡಿರ್ತಾರೆ. ಜೊತೆಲಿ ಅವ್ರ ಜೊತೆ ಇರೋರು ಕುತ್ಕೊಂಡು ಹೇಳ್ತಾ ಇರ್ತಾರೆ, ಅದಕ್ಕೆ ಎಷ್ಟು ಚೆನ್ನಾಗಿ ಕಾಫಿ ಮಾಡ್ತಿದ್ದಾರೆ, ಎಷ್ಟು ಚೆನ್ನಾಗಿರೋ ಸ್ಮೆಲ್ ಬರ್ತಿದೆ ಅಂತೇಳಿ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಅದಕ್ಕೆ ಇನ್ನೂ ಕಾಫಿ ತಂದಿಲ್ಲ, ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ತಿರ್ಬೋದಲ್ಲ ಅಂತ ಹೇಳಿ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಅದು ಅವ್ರು ಕಾಫಿ ಮಾಡ್ತಿರೋದಕ್ಕೆ ಇಷ್ಟು ಸ್ಮೆಲ್ ಬರ್ತಿದೆ, ಇನ್ನು ಅದನ್ನು ಕುಡಿದ್ರೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಅಲ್ವಾ ಹೇಳು ಅಂತ ಹೇಳಿ ಯೋಚನೆ ಮಾತಾಡ್ತಾ ಇರ್ಬೇಕಾದ್ರೆ ಅದ್ರ ಟೈಮ್ಗೆ ವೇದ ಅದು ಕಾಫಿ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ತೊಗೊಂಡು ಬಂದು ಅವ್ರಿಗೆ ಕಾಫಿ ಕೊಡ್ತಾಳೆ. ಅವ್ರ ಮಾವ ಇದ್ದಿದ್ದು ಕೆಮ್ತಾರೆ. ಓ ನೀವು ಇಲ್ಲೇ ಇದ್ದೀರಾ, ತೊಗೊಳ್ಳಿ ಕಾಫಿ ಅಂತ ಹೇಳ್ತಾರೆ. ಅದಕ್ಕೆ ನಮಗೇನು ಬೇಡ, ನೀನು ತೊಗೊಂಡು ಹೋಗು ಅಂತ ಹೇಳಿ ಅವ್ರ ಮಾವ ಬೈದ್ಬಿಡ್ತಾರೆ. ಓ ಹೌದಾ. ಅದಕ್ಕೆ ವಿಕ್ರಮ್ ಅಣ್ಣ ಹೇಳ್ತಾರೆ, ನನಗೇನು ಕೊಡ್ತಿದ್ವಿ, ಹೋಗಿ ನಿನ್ನ ಗಂಡಂಗೆ ಹೋಗಿ ಕೊಡು ಅಂತ ಹೇಳ್ತಾರೆ. ಅದಕ್ಕೆ ಅವಳಿದ್ದಾಳೆ, ಅಯ್ಯೋ 3 ಹೊತ್ತು ನನ್ನ ನೋಡಿ ಉಟ್ಕೊಳ್ಳೋರು ನಿಮಗೆ ಕೊಡ್ತಿದ್ದೀನಿ ಅಂದಮೇಲೆ ನಾನು ಕಟ್ಕೊಂಡಿರೋ ಗಂಡಂಗೆ ನಾನು ಕೊಡಲ್ವಾ ಕಾಫಿ, ನನಗೆ ಗೊತ್ತು ನಾನು ಕೊಡ್ತೀನಿ, ನೀವು ತೊಗೊಳ್ಳಿ ಅಂತ ಹೇಳ್ತಾಳೆ. ಅವ್ರ ಮಾವ ಇದ್ದಿದ್ರೆ, ಈ ಥರ ಕೊಬ್ಬಿನ ಮಾತಿಗೇನು ಕಮ್ಮಿ ಇಲ್ಲ ಅಲ್ವಾ ನೀನು ಅಂತ. ಹ್ಞೂ ಮಾವ, ಮುಳ್ಳಿನಿಂದನೇ ತೆಗಿಬೇಕಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಅವರಿದ್ದು, ಓ ನಮಗೇನಾದರೂ ಕೊಬ್ಬಿದೆ ಅಂತ ಈಗ ಹೇಳ್ತಿದ್ಯಾ ನೀನು ಅಂತ ಹೇಳ್ತಾರೆ. ದುರಂಕಾರದ ಹೆಣ್ಣಿಂದ ಕಾಫಿ ಕೈಯಲ್ಲಿರೋ ಕಾಫಿ ಕುಡಿದ್ರೆ ಅದು ವಿಷಕ್ಕೆ ಸಮಾನ ಅಂತ ಹೇಳ್ತಾರೆ. ಓ ಹೌದಾ, ಹಾಗಿದ್ರೆ ಕುಡ್ದು ನೋಡಿ, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ಆಂಬುಲೆನ್ಸ್ನ ಕರೆಸ್ತೀನಿ ಅಂತೇಳಿ ವೇದ ಹೇಳ್ತಾ ಇರ್ತಾಳೆ. ಅವ್ರ ಅಣ್ಣ ಹೇಳ್ತಾರೆ, ತುಂಬ ಓವರಾಗಿ ಮಾತಾಡ್ತಿದ್ಯಾ ಅಂತ. ಅಯ್ಯೋ ನಾನೇನು ಓವರಾಗಿ ಮಾಡ್ತಾಯಿದ್ದೆ, ಇರೋದನ್ನೇ ಹೇಳಿದೆ ಅಂತ ಹೇಳ್ತಾಳೆ. ಅದಕ್ಕೆ ಅವನಿದ ನೀನು ಮಾಡೋ ಕಾಫಿ ಕಲ್ಗಚ್ಚ ಥರ ಇರುತ್ತೆ ಅಂತ ಹೇಳ್ತಾನೆ. ಓ ಹೌದಾ, ಇಷ್ಟು ಚೆನ್ನಾಗಿರೋ ಕಾಫಿ ಹಿಂಗೆ ಹೇಳ್ತಿದ್ದೀರಾ, ಹಂಗೆ ಕಲ್ಗಚ್ಚೆ ಕುಡ್ದು ನೋಡಿ ನೀವು ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಮಾವನಿಗೆ ತುಂಬ ಸಿಟ್ಟು ಬಂದು ಅಲ್ಲಿರೋ ವಸ್ತುನ ಎತ್ತಿ ಹೊಡೆದಾಕ್ತಾನೆ. ಅಯ್ಯೋ ಸಿಟ್ಟು ಯಾಕೆ ವಸ್ತು ಮೇಲೆ ತೋರಿಸ್ತೀರಿ ನೀವು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅವನು ಕೈ ಮಾಡೋಕ್ಕೆ ಅಂತ ಹೋಗ್ತಾನೆ. ಅದಕ್ಕೆ ಅವಳು ಗುರಾಯಿಸ್ತಾ ಇರ್ತಾಳೆ. ಈ ವೇದ ಹೇಳ್ತಾಳೆ, ಏನು ಹೊಡಿತೀರಾ, ನೀವು ಹೊಡೆದಿದ ತಕ್ಷಣ ಹೊಡ್ಸ್ಕೊಳ್ಳೋ ಹೆಣ್ಣಲ್ಲ ನಾನು ಅಂತ. ನನಗೆ ಅನಿಸುತ್ತೆ ಮೋಸ್ಟ್ಲಿ ನೀವು ಈ ಥರ ಹೊಡೆದು ಬಡ್ದೇನೆ ನೀನು ಹೆಂಡ್ತಿನ ಮನೆ ಬಿಟ್ಟು ಆಚೆ ಕಳಿಸಿದ್ದಾರೆ ನೀವು ಅಂತ ಹೇಳ್ತಿರ್ಬೇಕಾದ್ರೆ ಅವನಿಗೆ ಇನ್ನೂ ತುಂಬ ಸಿಟ್ಟು ಕೋಪ ಬರುತ್ತೆ. ಆಗ ಏನು ಹೇಳ್ದೆ ಮತ್ತೆ ಹೇಳು ಅಂತ ಅವ್ರ ಮಾವ ಹೇಳ್ತಾರೆ. ಹೇಳಿದ್ದನ್ನ ಮತ್ತೆ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಾ ಅವ್ರು ಸುಮ್ಮನೆ ಆಗ್ತಾರೆ. ಅವ್ರ ಜೊತೆ ಇದ್ದವರು ಅತ್ತೆ ಇನ್ನೊಂದ್ಸಲ ಕಾಫಿ ಕೊಡ್ತೀರಾ ಅಂತ ಕೇಳ್ತಾರೆ. ಹೌದಾ ತೊಗೊಳ್ಳಿ, ಚೆನ್ನಾಗಿದೆಯಲ್ಲ, ಅವರಿಗಂತೂ ಬೇಡ, ನೀವಾದ್ರು ತೊಗೊಳ್ಳಿ ಅಂತ ಹೇಳಿ ಅವ್ರು ಕೊಡ್ತಿರ್ಬೇಕಾದ್ರೆ ಅಲ್ಲಿಂದ ಮೇಲ್ಗಡೆ ಮಲಗಿದ್ದ ವಿಕ್ರಮ್ ಮೇಲಿಂದ ಕೆಳಗಡೆ ಬರ್ತಾನೆ. ಅವನಿಗೆ ಶರ್ಟ್ ಇಲ್ಲದೆ ಬಂದಿರಬೇಕಾದ್ರೆ ಅವ್ರ ಅಪ್ಪನೂ ನೋಡ್ತಾ ಇರ್ತಾರೆ. ಎಲ್ಲರೂ ನೋಡ್ತಾ ನಿಂತ್ಕೊಂಡಿರ್ಬೇಕಾದ್ರೆ ಏನೋ ಹಿಂಗೆ ಬಂದಿದ್ಯಾ ಅಂತ ಹೇಳ್ತಾರೆ. ನನಗೇನಾಗಿದೆ, ನಾನು ಚೆನ್ನಾಗೇ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಕುಡ್ದಿಲ್ಲ ನೀನು ಇಳ್ದಿಲ್ವಾ ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಆವಾಗಲೇ ಇಳ್ದಿದೆ ಅಂತಾರೆ. ಮತ್ತು ಶರ್ಟ್ ಇಲ್ಲದೆ ಇಂದ ಕೆಳಗೆ ಇಳಿದು ಬಂದಿದ್ಯಾ, ಏನಾಗಿದೆ ನಿನಗೆ ಅಂತ ಬೈತಾ ಇರಬೇಕಾದ್ರೆ, ಅಯ್ಯೋ ನಾನು ನೋಡಿಲ್ಲ ಅಂತ ಅಂದ್ಕೊತಾನೆ. ಅದೇ ಟೈಮ್ಗೆ
ಮೈ ಮೇಲೆ ಬಟ್ಟೆ ನಿಲ್ಲಲ್ಲ ಅಂತ ಹೇಳುತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮಿಗೆ ವೇದ ಹೋಗ್ತಾಳೆ ವಿಕ್ರಮ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ಸರಿ ನಡಿ ಆಯಿತು ಮೇಲೆ ಅಂತ ಹೇಳ್ತಾಳೆ. ಎಲ್ಲಿಗೆ ಹೋಗಬೇಕು ಅಂತ ಹೇಳ್ತಾಳೆ. ಕುಡ್ದಿರೋದು ಹೋಗಿದ್ದೆ ಅದಕ್ಕೆ ಸ್ಮೆಲ್ ನೋಡಿ ಆಗಿದೆ ಮೈ ತುಂಬ ನಿನಗೆ, ನಡಿ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅದಕ್ಕೆ ಅವ್ರ ಅಣ್ಣ ಇದ್ದಿದ್ದು ನೋಡಪ್ಪ ಅವನು ಸ್ಕೂಲ್ ಮಕ್ಳನ್ನ ಕರ್ಕೊಂಡು ಹೋಗ್ತಿರ್ತಾಳೆ ಇವಳು ಅಂತ ಹೇಳ್ತಿರ್ಬೇಕಾದ್ರೆ ಹ್ಞೂ ಕಣೋ ನೀನು ಒಬ್ಬನೇ ಕಮ್ಮಿ ಇದೆ ನೀನು ಉರ್ಸು ಅಂತ ಹೇಳ್ತಾ ಇರ್ತಾರೆ ಅವ್ರ ಅಪ್ಪನು. ಅದಕ್ಕೆ ಅವ್ರ ಅಪ್ಪ ಅಲ್ಲಿಂದ ಹೊರಟೋಗಿರ್ಬೇಕಾದ್ರೆ ಅಯ್ಯೋ ನಾನು ಹೇಳ್ದೆ ಇರೋದನ್ನ ನಾನು ಹೇಳ್ದೆ ನಮ್ಮಪ್ಪ ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ಹೇಳ್ತಾರೆ. ಟೈಮ್ಗೆ ಅವ್ನ ಜೊತೆಲಿ ಇರೋರಿಗೆ ಒಬ್ಬನಿಗೆ ಕಾಲ್ ಬರುತ್ತೆ. ಆ ರಿಂಗಿಂಗ್ ಟ್ಯೂನು ಬೇರೆ ಥರ ಇರುತ್ತೆ. ಹಂಗಾಗಿ ಏಕೋ ಈ ರಿಂಗಿಂಗ್ ಟ್ಯೂನ್ ಈ ಥರ ಇಟ್ಕೊಂಡಿದ್ಯಾ ಅಂತ ಹೇಳಿ ಅವನು ಅವ್ರ ಅಣ್ಣ ರೇಗ್ತಾ ಇರಬೇಕಾದ್ರೆ ಅಯ್ಯೋ ನಾನೇನು ಇಟ್ಕೊಂಡಿಲ್ಲ ಅದು ರಿಂಗಿಂಗ್ ಟ್ಯೂನ್ ಅಷ್ಟೇ ಅಂತ ಹೇಳ್ತಾರೆ. ಫಸ್ಟ್ ಆ ರಿಂಗಿಂಗ್ ಟ್ಯೂನ ಚೇಂಜ್ ಮಾಡಿ ಇಲ್ಲ ಅಂದರೆ ನೋಡು ನೀನು ಸರಿ ಇರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ವೇದ ವಿಕ್ರಮ್ನ ಸ್ನಾನ ಮಾಡೋದಕ್ಕೆ ಅಂತೇಳಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳು ಚೆನ್ನಾಗಿ ನಿಂಬೆ ಹಣ್ಣು ಹಿಂಡಿ ಅವಳಿಗೆ ಸ್ನಾನ ಮಾಡ್ಸೋಕ್ಕೆ ಅಂತ ರೆಡಿ ಮಾಡ್ತಿರ್ತಾಳೆ. ತುಂಬ ಜೋರಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸ್ತಿರ್ತಾಳೆ. ಅಯ್ಯೋ ನಿಧಾನ ಕಣೆ ನನ್ನ ತಲೆ ಕಣೆ ಇದು ನಿಧಾನ, ಅಯ್ಯೋ ನಿನ್ನ ತಲೆ ಎಲ್ಲ ನೀನು ಕುಡಿದ್ರೆ ನನ್ನ ನೆಶೆಲ್ಲ ಹಿಡಿಬೇಕು ಹಂಗೆ ಮಾಡಿಸ್ತೀನಿ ಸ್ನಾನ, ತಲೆಯಿಂದ ಬಿಡೋ ತನಕ ನಿಂದೆಲ್ಲ ಕೊಳೆ ಎಲ್ಲ ಹೋಗ್ಬಿಡ್ಬೇಕು ಅಂತ ಹೇಳಿ ಸ್ನಾನ ಮಾಡಿಸ್ತಾ ಇರ್ತಾಳೆ. ಈ ಸಲ ಇದೇ ಥರ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿ ಸಲ ಕುಡ್ಕೊಂಡು ಬರಬೇಡ ಇದೇ ಲಾಸ್ಟ್ ಅಂತ ಹೇಳಿ ಬೈದು ಎಲ್ಲ ಸ್ನಾನ ಮಾಡಿಸ್ತಾ ಇರ್ತಾಳೆ. ತಲೆ ಹೋಯ್ತು ಬಿಸಿ ಆಗ್ತಿದ್ದೆ ನಿಧಾನಕ್ಕೆ ಸ್ನಾನ ಮಾಡಿಸು ಅಂತ ಹೇಳ್ತಾ ಇರ್ತಾಳೆ. ನಿಧಾನಕ್ಕೆ ನಿನಗೆ ಇದು ಮಾಡಿಸ್ತಿರೋದು ಹೆಚ್ಚು ಸುಮ್ಮನೆ ಮಾಡಿಸ್ಕೊ ಅಂತ ಹೇಳ್ತಾಳೆ. ಇನ್ನೊಂದ್ಸಲ ಕುಡ್ಕೊಬಾರಿ ನಿನಗೆ ಐತೆ ಅಂತ ಅಂದ್ಬಿಟ್ಟು ಅವಳು ಸೋಪ್ ಕೊಟ್ಬಿಟ್ಟು ಹೋಗ್ತಾಳೆ. ತೊಳ್ಕೊಂಡು ಬಾ ಮೈ ತುಂಬ ಅಂತ ಹೇಳ್ತಾಳೆ. ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಬೇಕಾ ನೀನು ತೊಳಿ ಅಂತ ಹೇಳ್ತಾನೆ ಅಂತ ಹೇಳಿ ಕೆಳಗೆ ಸೋಪ್ ಇಟ್ಟಿರ್ಬೇಕಾದ್ರೆ ಅವಳು ಜಾರು ಬಿದ್ದುಬಿಟ್ಟು ಅವನಿಗೆ ಮುತ್ತು ಕೊಡ್ತಾ ಇರ್ತಾಳೆ. ಅದು ಬೈ ಮಿಸ್ಸಾಗಿ ಆಕ್ಸಿಡೆಂಟ್ ಆಗಿ ಅವಳು ಮುತ್ತು ಕೊಟ್ಟಿರ್ತಾಳೆ. ಅದನ್ನು ಅವನು ಫುಲ್ಲು ಎಂಜಾಯ್ ಮಾಡ್ತಾ ಇರ್ತಾನೆ. ಸೊ ದರಿದ್ರ ಸೋಪು ಅಂತ ಬೈತಾ ಇರ್ತಾಳೆ. ಇನ್ನೊಂದ್ಸಲ ಜಾರ್ ಬಿಟ್ಟರೆ ಸೋಪ್ ಇಡ್ಲಾ ಅಂತ ಕೇಳ್ತಾನೆ. ನೀನು ಬೇಕಂತ ಮಾಡಿದ್ದಲ್ವಾ ಇದು ಅಂತ ಹೇಳ್ತಾಳೆ. ನನಗೇನು ಗೊತ್ತು ನೀನು ಹಿಂಗೆ ಜಾರ್ತೀಯ ಅಂತ ಹೇಳ್ತಿರ್ತಾನೆ ಅವನು. ಇದಕ್ಕೆ ಕಾಯ್ತಿರ್ತೀಯ ಅಲ್ವಾ ನನಗೇನು ಮಾಡೋ ಕೆಲಸ ಇಲ್ವ ಹೋಗೆ ಅಂತ ಹೇಳಿ ಅವನು ಕಳಿಸ್ಬಿಡ್ತಾನೆ. ಕಡೆ ವೇದ ಅವ್ರ ಅಮ್ಮ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅಯ್ಯೋ ಅಮ್ಮ ಅವ್ನಿಗೆ ಹುಷಾರಿಲ್ಲ ಅಂತ ಎಲ್ಲ ಹೇಳಿದ್ನಲ್ಲ ಅವಳು ಕುತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಇವಳು ವೇದ ನಿಜ ಹೇಳಿದ್ಲು ಅವಳು ಅವ್ರ ಮನೇಲಿ ಚೆನ್ನಾಗಿದ್ದಾಳೆ ಏನು ಅಂತ ಹೇಳಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಅವ್ರ ಅಮ್ಮನು. ಅದೇ ಟೈಮಿಗೆ ದೇವಕಿನೂ ಬರ್ತಾಳೆ. ದೇವಕಿ ಇದ್ದವಳು ನೀನು ಖುಷಿಯಾಗಿರ್ತಾಳೆ ಅವಳು ಅಂತ ನೀನು ಅಂದ್ಕೊಂಡಿದ್ದೆ, ದೇವರಾಣೆಗೂ ಇಲ್ಲ ಅವನಿಗೆ ಇನ್ನೊಂದು 6 ತಿಂಗಳು ಅಷ್ಟೇ ನೋಡು, 6 ತಿಂಗಳ ಮೇಲೆ ಅವ್ನು ಬದುಕೋದೇ ಇಲ್ಲ. ಅವಾಗ ನೋಡಿ ನಿನ್ನ ಮಗಳು ವೈಟ್ ಸ್ಯಾರಿ ಉಟ್ಕೊಂಡು ನಮ್ಮ ಮನೆಗೇ ಬರ್ತಾಳೆ ಅವಳು ಸೀದಾ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಅಮ್ಮ ನಿನ್ನ ಬಾಯಲ್ಲಿ ಏನು ಬೇರೆ ಮಾತೇ ಬರಲ್ವಾ, ಬರೀ ಅಪಶಕುನ ಮಾತೇ ಮಾತಾಡ್ತಿಲ್ಲ, ನಿಂಗೆ ಅಷ್ಟು ಗೊತ್ತಾಗಲ್ವ ಇವಾಗ ತಾನೇ ಅವಳು ಮದುವೆ ಆಗಿದ್ದಾಳೆ ಅಂತ. ಅಯ್ಯೋ ಇವಾಗ ಮತ್ತೆ ಮದುವೆ ಆಗಿದ್ದಾಳೆ ಅಂದರೆ ಅವ್ನು ಮದುವೆ ಆಗಿರೋದು ರೌಡಿನ, ಅವ್ನು ಎಷ್ಟು ದಿನ ಅಂತ ಇರ್ತಾನೆ ಬೀದಿ ಹೆಣ ಆಗ್ತಾನೆ ನೋಡ್ಕೊ ನೀನು ಅಂತ ಹೇಳ್ತಿರ್ತಾಳೆ ದೇವಕ್ಕೆ. ಒಳ್ಳೇದಾದರೆ ಒಳ್ಳೇದು ಮಾತಾಡಲಿಲ್ಲ ಅಂದರೆ ಆಗಿಲ್ಲ ಅಂದರೆ ಸುಮ್ಮನೆ ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡ ನೀನು ಅಂತ ಹೇಳ್ತಾಳೆ. ಅಯ್ಯೋ ನಾನೇನು ಮಾತಾಡೋದು ಊರು ತುಂಬ ಇದನ್ನೇ ಮಾತಾಡ್ತಾರೆ, ನಿನಗೆ ಅಷ್ಟು ಗೊತ್ತಾಗಲ್ಲ, ನೀನು ಬರೀ ದೇವ್ರ ಮುಂದೆ ಕುತ್ಕೊಂಡು ಜಪ ಮಾಡ್ಕೊಂಡು ನನ್ನ ಮಗಳು ಒಳ್ಳೇದಾಗಿ ನನ್ನ ಮಗಳು ರೌಡಿನ ಮದುವೆ ಆಗಿದ್ದಾಳೆ ಒಳ್ಳೇದು ಮಾಡು ಅಂತ ಇದ್ದರೆ ಯಾರು ಬಂದು ಮಾಡ್ತಾರೆ, ನಿನಗೇನಾದರೂ ಗೊತ್ತಾ ಆಚೆ ಏನು ನಡೀತಿದೆ ಅಂತ ಹೇಳ್ತಿರ್ತಾಳೆ. ಆಚೆನಾಗಿ ಏನಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ನೀನು ಗೊತ್ತಿಲ್ವಾ ಆಚೆ ರೋಡಲ್ಲಿ ನಿನ್ನ ಮಗ ಯಾರ ಜೊತೆನೂ ನಿನ್ನ ಹಳ್ಳಿಯ ಯಾರ ಜೊತೆನೂ ಗುದ್ದಾಡ್ತಿದ್ದ ರೌಡಿ, ಏನದು ಮಚ್ಚು ಲಾಂಗ್ ಇಟ್ಕೊಂಡು ಓಡಾಡ್ತಿದ್ದ, ಅದು ಇನ್ನೇನು ಬೈ ಮಿಸ್ಸಾಗಿ ಏನಾದರೂ ಅವ್ನಿಗೆ ಬಿತ್ತು ಅಂದರೆ ಇಷ್ಟೊತ್ತಿಗೆ ಅವ್ನ ಚೆಂಡು ಫುಲ್ಲು ಚಿತ್ರ ಆಗೋದು. ಅದಕ್ಕೆ ಅವನನ್ನು ಯಾರೋ ಕಾಪಾಡಿದ್ದಕ್ಕೆ ಅವ್ನಿಗಿರೋದು, ಇಲ್ಲಾಂದರೆ ನಿನ್ನ ಮಗಳಿಗೆ ಇವತ್ತು ಸತ್ತೆಣ ಥರ ಇರೋಳು ಅಂತ ಹೇಳಿ ಬೈತಿರ್ತಾಳೆ. ಹೇಳ್ತಿರ್ಬೇಕಾದ್ರೆ ಈ ಕಡೆ ವೇದ ಸ್ನಾನ ಮಾಡ್ಕೊಂಡು ಬಂದಮೇಲಿಂದ ಅವಳು ಡ್ರೆಸ್ಸೇ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ವಿಕ್ರಮು ಬರ್ತಾನೆ. ಏನು ಸಖತ್ತಾಗಿತ್ತಲ್ಲ ಸ್ನಾನ ಮಾಡಿದ್ದು ಅಂತ. ನಿಂಗೆ ಗೊತ್ತಾಗಲ್ವಾ ನಾನೇನು ಬೇಕು ಅಂತ ನಾನು ನಿಂಗೆ ಮುತ್ತು ಕೊಟ್ಟಿಲ್ಲ, ಬೈ ಆಕ್ಸಿಡೆಂಟಾಗಿ ಕೊಟ್ಟಿದ್ದು ಅಂತ ವೇದ ಹೇಳ್ತಿರ್ತಾಳೆ. ಬೈ ಆಕ್ಸಿಡೆಂಟಾಗಿ ನೀನು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇನ್ನೊಂದ್ಸಲ ಕೊಡ್ತೀಯ ಅಂತ ವಿಕ್ರಮು ರೇಗಿಸ್ತಾ ಇರ್ತಾನೆ. ಅಲ್ಲ ನಿಂಗೇನು ಬೇಡ ಕೆಲಸ ಇಲ್ವಾ, ಬರೀ ಇದ್ರದಲ್ಲೇ ಇರ್ತೀಯಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೋಡು ನಿನ್ನ ಮೇಲೆ ನನಗೆ 1% ಪ್ರೀತಿ ಇಲ್ಲ, ನಾನು ನಿನಗೆ ಕಾಳಜಿ ವಹಿಸಿದಷ್ಟೇ ಅಂತ ಹೇಳ್ತಿರ್ತಾಳೆ ವಿಕ್ರಮ್. ನಿನಗೆ ನನ್ನ ಮೇಲೆ ಲವ್ ಇಲ್ಲ ಅಂದರೆ ನನಗೆ ನಿನ್ನ ಮೇಲೆ ಲವ್ ಇದೆ, ಅಂದರೆ ನೀನು ನನ್ನ ಹೆಂಡ್ತಿ, ನೀನು ನನ್ನ ಗಂಡ ಅಂತ ಸ್ವೀಕರಿಸಿಲ್ಲ ಅಂದರೂ ಪರವಾಗಿಲ್ಲ, ನಾನು ನಿನ್ನ ಹೆಂಡ್ತಿ ಅಂತಲೇ ಸ್ವೀಕರಿಸೋದು ಅಂತ ಹೇಳಿ ವಿಕ್ರಮು ಹೇಳ್ತಾ ಇರ್ತಾನೆ. ನಿನ್ಗೆ ಏನಾದರೂ ಅಂದ್ಕೊ, ನಾನು ಮಾತ್ರ ನನಗೆ ಮಾತ್ರ 1% ನಿನ್ನ ಮೇಲೆ ಲವ್ ಆಗಲ್ಲ, ನಿನ್ನ ಮೇಲೆ ಪ್ರೀತಿ ಹುಟ್ಟಲ್ಲ, ನಾನು ನಿನ್ನ ಹೆಂಡ್ತಿ ಆಗೋಕ್ಕೂ ಆಗಲ್ಲ ಅಂತ ಹೇಳ್ತಿರ್ತಾನೆ. ಅಯ್ಯೋ ಇದೆಲ್ಲ ಹೇಳಿದ್ರೆ ಹೇಗೆ, ಅಲ್ಲ ನೀನು ಕೊಟ್ಟಿದ್ದು ಮುತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಆದರೂ ಇದನ್ನು ಈ ಥರ ಎಲ್ಲ ಹೇಳ್ತೀನಿ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಅಂತ ಹೇಳ್ತಿರ್ತಾಳೆ. ನಿನಗೆ ಬೇಜಾರಾಗದ ತೆಗ್ದು 4 ಕೊಡಬೇಕು ಅಷ್ಟು ಕೋಪ ಬರುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ಕೇಳಿ ನನ್ನ ಮಾತು ಸ್ವಲ್ಪ, ಈ ಗಂಡು ಮಕ್ಕಳು ಯಾವಾಗ ಬೇಕಾದ್ರೂ ಆಗ ಸೋಲ್ತಾರಲ್ಲ, ಅದು ಯಾಕೆ ಗೊತ್ತಾ, ಹೆಣ್ಮಕ್ಳು ಖುಷಿಗೋಸ್ಕರ ಆಯಿತಾ, ನೀನು ನನ್ನ ಜೊತೆ ಇರಲಿ ಅಂತ ನಾನು ಈ ಥರ ಎಲ್ಲ ಹೇಳ್ತಿಲ್ಲ. ನಿಂಗೆ ಯಾರು ಹೇಳಿದ್ದು ಸೋಲು ಅಂತ, ಹೋಗಿ ಫೈಟ್ ಮಾಡಿ ಯುದ್ಧ ಗೆಲ್ಲು, ಆವಾಗಾದ್ರೂ ಸ್ವಲ್ಪ ಫೇಮಸ್ ಆಗ್ತೀವಿ, ಅವಾಗ ಯಾರೋ ನಿನ್ನಾದರೂ ಇಷ್ಟಪಡ್ತಾರೆ ಅಂತ ಹೇಳ್ತಿರ್ತಾನೆ. ಬರೀ ಒಂದೇ ಟಾಪಿಕ್ ಇಟ್ಕೊಂಡು ಜಗಳ ಮಾಡಬೇಡ, ಅಲ್ಲಿ ಏನಾಯ್ತು ಅಂತ ನಿನಗೆ ಗೊತ್ತಿಲ್ಲ ಸುಮ್ಮನೆ ಇರು ಅಂತ ಹೇಳ್ತಾನೆ. ನನಗೇನು ಗೊತ್ತಾಗೋದು ಬೇಡ, ನಿನ್ನಿಷ್ಟ ನೀನು ಏನಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೊರ್ಟೋಗ್ತಾಳೆ. ನನಗಂತೂ ನಿನ್ನ ಮೇಲೆ ಪ್ರೀತಿ ಹುಟ್ಟಲ್ಲ ಅಂತ ಹೇಳಿ ಹೊರ್ಟೋಗ್ತಿರ್ಬೇಕಾದ್ರೆ ವಿಕ್ರಮ್ ಇದ್ದಿದ್ದು ಬೇರೆ ಉರ್ಸೋಕ್ಕೆ ನೋಡ್ತಿರ್ತಾಳೆ ಇವಳು ನನ್ನ, ಇವಳು ಇಷ್ಟಪಟ್ಟಿಲ್ಲ ಅಂದರೆ ಏನೋ ನೀನು ಒಬ್ಬಳೇನೇ ಇರೋದು ಹೋಗು, ನಾನಂತೂ ಇಷ್ಟಪಡ್ತೀನಿ, ಆದರೂ ಅವ್ಳು ಕೊಟ್ಟಿದ್ದು ಮುತ್ತು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಅವನು ನೆನೆಸ್ಕೊಂಡು ಖುಷಿ ಪಡ್ತಾ ಇರ್ತಾನೆ. ಅಲ್ಲಿ ಬಾತ್ರೂಮಲ್ಲಿ ಏನು ನಡೆದಿತ್ತು ಅಂತ ಹೇಳಿ ಅವನು ಒಬ್ಬನೇ ಖುಷಿ ಪಡ್ತಾ ಇರಬೇಕಾದ್ರೆ
ಅವನು ಅದನ್ನೆಲ್ಲ ನೆನೆಸ್ಕೊಂಡು ಖುಷಿ ಪಡ್ತಾ ಇರ್ತಾನೆ. ಬೇತಾಳನ ಎಷ್ಟು ಚೆನ್ನಾಗಿ ಮುದ್ದು ಕೊಟ್ಲು ಅಂತೆಲ್ಲ ಹೇಳಿ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.